ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ IBPS ಕ್ಲರ್ಕ್ ಫೈನಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ನಂದು ಕ್ವಾಂಟಲ್ಲಿ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗಿಲ್ಲ. ಸೊ ನಾನು ಎಕ್ಸಾಮಲ್ಲಿ ಎಷ್ಟು ಅಟೆಂಡ್ ಮಾಡಿದೆ ಮತ್ತು ನನಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಜನರಲ್ ಅವೇರ್ನೆಸ್ಸಲ್ಲಿ ನಾನು 29 ಸ್ಕೋರ್ ಮಾಡಿದ್ದೆ. ಓವರಾಲ್ ನನಗೆ 2 ಮಾರ್ಕ್ಸ್ದು 1 ಮಾರ್ಕ್ಸ್ದು ನೆನಪಿರಲಿಲ್ಲ. ಸೊ ಹಂಗಾಗಿ ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಿಲ್ಲ ಅದನ್ನ. ಸೊ ಓವರಾಲ್ ಅಟೆಂಪ್ಟ್ಸ್ನ ಅಷ್ಟೇ ಹೇಳ್ತಿರೋದು ನಾನು. ಆ್ಯಕ್ಚುಲ್ ಅಟೆಂಪ್ಟ್ಸ್ 29 ಮಾಡಿದ್ದೆ. ಸ್ಕೋರ್ ಎಷ್ಟಾಗಿದೆ ಅಂದರೆ 20 ಮಾಡಿದ್ದೀನಿ. ಆ್ಯಂಡ್ ಇಂಗ್ಲೀಷ್ ನನಗೆ ಆ್ಯಕ್ಚುಲಿ IBPS ಕ್ಲರ್ಕ್ದು ಇಂಗ್ಲೀಷ್ ನನಗೆ ತುಂಬ ಈಸಿ ಅನಿಸಿತ್ತು. ನಾನು 32 ಅಟೆಂಡ್ ಮಾಡಿದ್ದೆ. ಐ ಗಾಟ್ 23.25. ರೀಸ್ನಿಂಗು ಆ್ಯಂಡ್ ಕ್ವಾಂಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾಡ್ರೇಟೇ ಇತ್ತು. ಸ್ವಲ್ಪ ನನಗೆ ಹೋಪ್ಸ್ ಇರಲಿಲ್ಲ ಕ್ವಾಂಟ್ ಅಟೆಂಡ್ ಮಾಡಿದ್ಮೇಲೆ ಕ್ವಾಂಟ್ ಸೆಕ್ಷನ್ನ. ರೀಸ್ನಿಂಗಲ್ಲಿ 14 ಮಾಡಿದೆ. ಸೊ ಐ ಗಾಟ್ 12.75. ಕ್ವಾಂಟಲ್ಲಿ 8 ಮಾಡಿದೆ. ನನಗೆ 8ಗೆ ಔಟ್ ಆಫ್ 8 ಬಂದಿದ್ರು ನಾನು ಕ್ಲಿಯರ್ ಆಗ್ತಿರಲಿಲ್ಲ. ಬಿಕಾಸ್ ಸೆಕ್ಷನಲ್ ಕಟ್ ಆಫ್ 8.75. ಅಟ್ಲೀಸ್ಟ್ ನಾನು 9-10 ಆದರೂ ಮಾಡಿದರೆ ಹೋಪ್ ಇರ್ತಿತ್ತೇನೋ ಮೇ ಬಿ. ಸೊ ನಂಗೆ ಗೊತ್ತಿತ್ತು ಎಕ್ಸಾಮ್ ಬರೆದು ಆಚೆ ಬಂದಮೇಲೆ ನನಗೆ ಲೋ ಕಾನ್ಫಿಡೆನ್ಸ್ ಆಗಿತ್ತು. ಬಿಕಾಸ್ ಕ್ವಾಂಟ್ ನನಗೆ ಹೋಗೇ ಆಗುತ್ತೆ ಈ ಸರಿ ಕೈ ಕೊಡುತ್ತೇನೋ ಅಂತ. ಸೊ ಪ್ರತಿ ಸರಿನೂ ನಂಗೆ ಯಾವುದನ್ನೇ ಎಕ್ಸಾಮಲ್ಲಿ ಕೈ ಕೊಡೋದಂದರೆ ಅದು ಕ್ವಾಂಟ್ ಸೆಕ್ಷನ್ ಒಂದೇ. ಸೊ ಇಷ್ಟ ಆಗಿದೆ. ಆ್ಯಂಡ್ ಸೊ ಟೋಟಲ್ ಸ್ಕೋರ್ ನಂದು ಔಟ್ ಆಫ್ 200ಗೆ 62.5 ಆಗಿದೆ. ಔಟ್ ಆಫ್ 100ಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 31.25 ಮಾರ್ಕ್ಸ್ ಬರ್ತಿದೆ. ಆ್ಯಂಡ್ ಕಟ್ ಆಫ್ ಇರೋದು SC ಕ್ಯಾಟಗರಿಗೆ ಈ ಸರಿ 32.38. ಸೊ ನೀವೇ ನೋಡಿದ್ರಲ್ಲ. ಸೊ 1.13 ಇಷ್ಟು ಮಾರ್ಕ್ಸ್ ಕಮ್ಮಿ. ಇದು ತೊಗೊಂಡು ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ನಂದು ಕ್ವಾಂಟಲಿ ಜಸ್ಟ್ ಇಷ್ಟೇ ಅಲ್ವಾ ಬಂದಿರೋದು. 6.50 ವೇಸ್ಟ್ ಮಾರ್ಕ್ಸ್. ಅಟ್ಲೀಸ್ಟ್ ಒಂದು 10 ಆದರೂ ಅಟೆಂಡ್ ಮಾಡಬೇಕಿತ್ತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಬ್ಯಾಡ್ ಲಕ್. ಸೊ ನಿಮ್ಮದೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಕ್ಲಿಯರ್ ಆದರೆ ಕಮೆಂಟ್ ಮಾಡಿ. ಯಾರ್ಯಾರ್ದು ಆಗಿಲ್ಲ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈ ವರ್ಷದಿಂದ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ. ಎಲ್ರಿಗೂ ಆಲ್ ದ ಬೆಸ್ಟ್. ಟೇಕ್ ಕೇರ್.